ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ತುಂಬ ಇದ್ದಿದ್ದು ಆಸೆ ಏನು ಅಂತಂದರೆ ನನ್ನನ್ನು ತುಂಬ ಜನ ನೋಡಬೇಕು, ನನ್ನನ್ನು ಇಷ್ಟಪಡಬೇಕು, ನಾನು ಯೂಟ್ಯೂಬಲ್ಲಿ ಚೆನ್ನಾಗಿ ಗ್ರೋ ಆಗಬೇಕು, ಒಂದು ಒಳ್ಳೆ ಹೆಸರು ಮಾಡಬೇಕು ಅಂತ. ಸ್ಟಾರ್ಟಿಂಗಲ್ಲಿ ವ್ಯೂಸೇ ಬರ್ತಾ ಇರಲಿಲ್ಲ. ಸ್ಟಾರ್ಟಿಂಗಲ್ಲೆಲ್ಲ ಆಲ್ಮೋಸ್ಟ್ 2 ವರ್ಷ ನನಗೆ 100 ಮೆಂಬರ್ಸ್ ಅಥವಾ 200 ಮೆಂಬರ್ಸ್ ಅಷ್ಟೇ ನೋಡ್ತಾ ಇದ್ದಿದ್ದು. ಎಷ್ಟೇ ಎಫರ್ಟ್ಸ್ ಹಾಕಿ ಎಷ್ಟೇ ಚೆನ್ನಾಗಿ ಮಾಡಿದ್ರೂ ನನ್ನ ಜನಕ್ಕೆ ಕನೆಕ್ಟೇ ಆಗ್ತಾ ಇರಲಿಲ್ಲ. ಯಾಕೆ ಅಂತ ಗೊತ್ತೇ ಆಗಲಿಲ್ಲ. ಏನು ಅನಿಸುತ್ತೋ ಅದನ್ನು ಮಾಡ್ತಿದ್ದೆ. ನನಗೆ ಅಷ್ಟೊಂದು ನಾಲೆಜ್ ಇಲ್ಲ ಅಂದರೂ ಅಟ್ಲೀಸ್ಟ್ ಟ್ರೈ ಮಾಡ್ತಿದ್ದೆ, ಏನೋ ಒಂದು ಮಾಡಬೇಕು ಅಂತ. ತುಂಬ ದಿನ ನೋಡಿದೆ, ವ್ಯೂಸೇ ಹೋಗ್ತಾ ಇರಲಿಲ್ಲ. ತುಂಬ ಸರಿ ತುಂಬ ಬೇಜಾರಾಯಿತು. ಬಟ್ ಪರವಾಗಿಲ್ಲ, ಜನ ನೋಡಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನನ್ನ ಮೆಮೊರೀಸ್ಗಾದರೂ ಏನೋ ಚಿಕ್ಕ ಪುಟ್ಟ ಕ್ರಿಯೇಟಿವಿಟಿ ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡಿದಾಗೆಲ್ಲ ಮೆಮೊರೀಸ್ನ ಕ್ರಿಯೇಟ್ ಮಾಡಿಕೊಂಡು ಆ್ಯಂಡ್ ಮಕ್ಕಳದೆಲ್ಲ ಒಂದು ಒಳ್ಳೆ ಬೆಸ್ಟ್ ಮೂಮೆಂಟ್ಸ್ನೆಲ್ಲ ಕ್ಯಾಪ್ಚರ್ ಮಾಡಿ ಅಷ್ಟು ಹಾಕೋಣ. ಯಾವತ್ತೋ ಒಂದು ದಿವಸ ನಾನು ನನ್ನ ಮಕ್ಕಳು ಆ ವಿಡಿಯೋಸ್ ನೋಡಿದಾಗ ಖುಷಿ ಆಗಬೇಕು ಅನ್ನೋ ಒಂದು ಪಾಸಿಟಿವಿಟಿಯಲ್ಲಿ ಮಾಡ್ತಾ ಬಂದೆ. ಬಿಡಲಿಲ್ಲ, ನನಗೆ ಆ ಕೆಲಸ ಇಷ್ಟ. ನನಗೇನು ಅಂತಂದರೆ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡೋದು, ಕ್ಯಾಮ್ರಾ ಮುಂದೆ ಮಾತಾಡೋದು, ಒಳ್ಳೆ ರೀಲ್ಸ್ ಹಾಕೋದು, ಆ ಥರ ಇಷ್ಟ. ಏನೋ ನನ್ನ ಕೈಲ ಆಗಿದ್ದಷ್ಟು ಪ್ರಯತ್ನ ಪಟ್ಟು ಹಾಕ್ತಾ ಇದ್ದೆ. ಪರವಾಗಿಲ್ಲ ಬಿಡು, ವ್ಯೂಸ್ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನನ್ನ ಮೆಮೊರೀಸ್ ಆದರೂ ಕ್ರಿಯೇಟ್ ಮಾಡೋಣ ಅನ್ನೋ ಪಾಸಿಟಿವಿಟಿಯಲ್ಲಿ ಮುಂದಕ್ಕೆ ಬಂದೆ. ಮೇ ಬಿ ಆ ಪಾಸಿಟಿವಿಟಿನೇ ಇವತ್ತು ನನ್ನ ಕೈ ಹಿಡಿತು ಅಂತ ಅನಿಸುತ್ತೆ. ಎಷ್ಟೋ ಜನ ನನ್ನ ವ್ಲಾಗ್ಸನ್ನ ನೋಡ್ತಾರೆ, ನನ್ನ ವ್ಲಾಗ್ಸಿಗೆ ತುಂಬ ಕನೆಕ್ಟ್ ಆಗಿದ್ದಾರೆ, ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ. ನನಗಿವಾಗ ಸಿಗ್ತಾ ಇರೋವಂಥ ಪ್ರೀತಿ ಸಪೋರ್ಟ್ ನನಗೆ ಯಾರಿಂದ ಯಾವತ್ತೂ ಸಿಕ್ಕಿರಲಿಲ್ಲ. ಸೊ ನನಗಿವಾಗ ಮನಸ್ಸಿಗೆ ನನ್ನ ಜೀವನಕ್ಕೆ ಒಂದು ಅರ್ಥ ಸಿಕ್ದಂಗೆ ಆಯಿತು.